ಎಲ್ಲರಿಗೂ ಯುಗಾದಿ ಹಬ್ಬದ ವರ್ಷದೊಡಕಿನ ಶುಭಾಶಯಗಳು. ನಾನು ಇದನ್ನು ಯುಗಾದಿ ಹಬ್ಬಕ್ಕೆ ವಿಡಿಯೋ ಏನು ಮಾಡಲಿಲ್ಲ, ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ. ಹಬ್ಬ ಆದಮೇಲೆ ವರ್ಷದೊಡಕಿನ ಶುಭಾಶಯಗಳು. ನೋಡಿ, ನಾನಿವತ್ತು ಇಷ್ಟು ಅರ್ಧ ಕೆಜಿ ಚಿಕನ್ ಮಾಡೋಕ್ಕೆ ಎಷ್ಟೊಂದೆಲ್ಲ ಅಂಟ್ಕೊಂಡಿದ್ದೀನಿ. ಇಲ್ಲಿ ಮೊಳಕೆ ಕಾಳು ಸಾಂಬಾರಿಗೆ ಮೊಳಕೆ ಕಾಳು ಕಟ್ಟು 2 ದಿನ ಆಗಿತ್ತು, ಹಾಗಾಗಿ ಮಾಡಿಬಿಡೋಣ ಫಸ್ಟು ಅಂದ್ಬಿಟ್ಟು ಅದಕ್ಕೆ ಮೊಳಕೆ ಕಾಳು ಹಾಕಿದ್ದೀನಿ ಸಾಂಬಾರಿಗೆ. ಇಲ್ಲಿ ಈಗ ಅರ್ಧ ಕೆಜಿ ಚಿಕನ್ ಬೇಯಕ್ಕಿಟ್ಟಿದ್ದೀನಿ. ಇದನ್ನು ನಾನು ಪಲಾವ್ ಮಾಡೋಣ ಅಂತ, ಚಿಕನ್ ಪಲಾವ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ತಯಾರಿ ಮಾಡ್ತಾಯಿದ್ದೀನಿ. ಅದಾಯಿತು ಸಾಂಬಾರು. ಇವಾಗ ನಾನು ಬೇರೆ ಥರ ಚಿಕನ್ ಪಲಾವ್ ಮಾಡ್ತಾಯಿದ್ದೀನಿ. ಚಿಕನ್ ಪಲಾವ್ ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ನಾನಿಲ್ಲಿ ಅರ್ಧ ಕೆಜಿ ಚಿಕನ್ನ ಅರಶಿನ ಪುಡಿ ತೊಳೆದ್ಬಿಟ್ಟು ಅರಶಿನ ಪುಡಿ ಹಾಕಿ ಬೇಯಕ್ಕಿದ್ದೀನಿ, ಉಪ್ಪು ಏನು ಹಾಕಿಲ್ಲ. ಇವಾಗ ಇದಕ್ಕೆ ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ಮಾತ್ರ ಆಡಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಹಾಕೋಣ. ನಾನು ಇದನ್ನೇನು ಈರುಳ್ಳಿ ಏನು ರೋಸ್ಟ್ ಏನು ಮಾಡ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ರುಬ್ಬಿದ್ದೀನಿ. ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಒಳಕ್ಕೆ ಹಾಕೋಣ. ನೋಡಿ, ಇವಾಗ ಚಿಕನ್ಗೆ ನಾನು ಹಾಕ್ಕೊಂಡಿರೋದನ್ನು ಹಾಕ್ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯೋಕ್ಕೆ ಇಡ್ತಾಯಿದ್ದೀನಿ. ಈಗ ಪಕ್ಕದಲ್ಲೇ ನಾನು ಅನ್ನ ಮಾಡೋಕ್ಕೆ ರೆಡಿ ಮಾಡ್ತೀನಿ. ಅದನ್ನ ಹೆಂಗೆ ರೆಡಿ ಮಾಡ್ತೀನಿ ಅದನ್ನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಇದಕ್ಕೆ ನಾನು ಚಕ್ಕೆ ಲವಂಗದ ಪೌಡ್ರೇ ಹಾಕೋದು ಮರ್ತ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಇಷ್ಟನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಬೇಯ್ತಾ ಇರಲಿ. ಅಷ್ಟರಲ್ಲಿ ಇದನ್ನು ನೋಡಿ, ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕೋಣ. ಇದು ಪ್ಯೂರ್ ಹಸುವಿನ ತುಪ್ಪ. ಇದು ಇಷ್ಟಕ್ಕೆ 700 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಇದೇ ಫಸ್ಟ್ ಟೈಮು ಈ ಥರ ತುಪ್ಪ ತೊಗೊಂಡಿರೋದು. ಪೂರ್ತಿ ಹಸುವಿನ ತುಪ್ಪ ಅಂತ ಇದು, ಅದಕ್ಕೆ ತಗೊಬಂದಿದ್ದೀನಿ. ಅಲ್ಲ, ಆನ್ಲೈನಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇವಾಗ ಇದಕ್ಕೆ ಇದನ್ನು ಎಷ್ಟು ಒಂದು 2 ಈರುಳ್ಳಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಚ್ಕೊಂಡಿದ್ದೀನಿ ಈರುಳ್ಳಿ. ಒಂದು 3 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ನಾನು ಅಷ್ಟು ಯೂಸ್ ಮಾಡಲ್ಲ. 3 ಹಸಿರು ಮೆಣಸಿನ್ಕಾಯಿ ಮತ್ತು ಇದು ಮೆಣಸು ಪೌಡ್ರನ್ನ ದಪ್ಪ ಕುಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತುಪ್ಪ ಕಾದಿದೆ, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಇವಾಗ ಅದನ್ನು ಈ ಥರ ರೋಸ್ಟ್ ಮಾಡಿದ್ದೀನಿ. ಈ ಥರ ರೋಸ್ಟ್ ಮಾಡಿದ್ರೆ ಏನು ಗೊತ್ತಾ, ಗ್ಯಾಸ್ ಟ್ರಬಲ್ ಅಂತ ಬರುತ್ತೆ. ತೇಗಿದ್ರೆ ಇದೇ ಸ್ಮೆಲ್ ಬರುತ್ತೆ. ಹಸಿಮೆಣ್ಸಿನ್ಕಾಯಿ ತಿಂಗಿದ್ರೆ ತೇಗ್ ಬರುತ್ತೆ, ಜಾಸ್ತಿ ಗ್ಯಾಸ್ ಟ್ರಬಲ್ ಥರ. ಅದಕ್ಕೆ ಈ ಥರ ರೋಸ್ಟ್ ಮಾಡಿದ್ರೆ ಆ ಥರ ಆಗೋಲ್ಲ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಅಷ್ಟೇ ಚೆನ್ನಾಗಿ ಇವಾಗ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಇವಾಗ ನಾನು ಅಕ್ಕಿನ 2 ಸ್ಪೂನ್ ತಗೊಂಡಿದ್ದೀನಿ. ಸ್ಪೂನ್ ಅಂದರೆ ಯಾವ ಸ್ಪೂನು ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಸ್ಪೂನಲ್ಲಿ 2 ಸ್ಪೂನ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಎಷ್ಟು ಬೇಕಷ್ಟು ನೀರು ಹಾಕೊಂಡಿದ್ದೀನಿ. ನಾನು ಯಾವುದೇ ಅಕ್ಕಿ ಅಳತೆ ತಗೊಂಡ್ರೆ ಈ 3 ಬೆರಳಿಗೆ ಹಿಂಗೆ ಅಳತೆ ಮಾಡಿ ನೀರು ಹಾಕ್ತೀನಿ. ಇದೇ ನನ್ನ ಅಭ್ಯಾಸ. ಇವಾಗ ನೋಡಿ, ಎಣ್ಣೆ ಜಾಸ್ತಿ ಹಾಕಲ್ಲ ನಾನು. ಆವಾಗಲೇ 1-2 ಸ್ಪೂನ್ ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ. ಎಣ್ಣೆನ ಅತಿ ಕಡಿಮೆಯಾಗೇ ಬಳಸಬೇಕು. ಯಾವುದೇ ಐಟಮ್ಗಾದ್ರೂ ನಮ್ಮ ಆರೋಗ್ಯಕ್ಕೆ ಅನುಕೂಲ ತಕ್ಕಂತೆ ಎಣ್ಣೆ ಬಳಸಬೇಕು. ಅದು ಚೆನ್ನಾಗಿ ಕೆಂಪುಗಾಗೋವರೆಗೂ, ಇನ್ನೂ ಸ್ವಲ್ಪ ಕೆಂಪುಗಾಗಲಿ ಅಲ್ಲಿವರೆಗೂ ಹುರಿತೀನಿ. ಇನ್ನೊಂದೇನು ಗೊತ್ತಾ, ಈ ಚಿಕನ್ಗೆ ಮೇಯ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನೇ ಮರ್ತೋಗಿದ್ದೀನಿ. ಅರ್ಧ ಬೆಂದೋಗೈತೆ. ಇವಾಗ ಮಾಡ್ತಾಯಿರೋದೇ ಅರ್ಧ ಕೆಜಿ ಚಿಕನ್ನು ಅಂಥದ್ರಲ್ಲಿ ಏನೇನೋ ಮರಿತಾಯಿದ್ದೀನಿ. ಇದು ನಾನು ಮನೇಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ಏನೂ ಹಾಕಿಲ್ಲ, ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಆಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಯಾವುದೇ ಈ ಚಿಕನ್ನು, ಮಟನ್ನು, ಒಟ್ಟಲ್ಲಿ ನಾನ್ ವೆಜ್ ಐಟಮ್ಗೆ ಮೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ
ಅದ್ರ ಮಜಾನೇ ಇರಲ್ಲ, ಅದ್ರ ಸ್ಮೆಲ್ಲೇ ಇರಲ್ಲ ನೋಡಿ ಫ್ರೆಂಡ್ಸ್. ಇಷ್ಟು ಹುರ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಇನ್ನೂ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನಾನಿವಾಗ ಹಾಕ್ಬಿಡ್ತಾಯಿದ್ದೀನಿ, ಹೊಟ್ಟೆ ಸಿಗ್ತಾಯಿದೆ, ಬೇಗ ಮಾಡೋಣ ಅಂದ್ಬಿಟ್ಟು. ಇವಾಗ ನೋಡಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆನಲ್ಲ ಅದನ್ನು ಸೇರಿಸಿ ಹಾಕ್ತಾಯಿದ್ದೀನಿ. ಇದಕ್ಕೆ ಇವಾಗ ನೋಡಿ ಮೆಣಸ್ಕೊಟ್ಟು ಇಟ್ಟಿದ್ನಲ್ಲ ಇದನ್ನು ಕೂಡ ಸೇರಿಸ್ತಾಯಿದ್ದೀನಿ. ಇದೊಂಥರ ಗೀ ರೈಸು ಅಲ್ಲ, ಬಿರಿಯಾನಿನ ಆ ಥರ ಮಾಡ್ತಾಯಿದ್ದೀನಿ. ಹೊಸ ಪ್ರಯತ್ನ, ಏನಾದರೂ ಹೊಸ ಪ್ರಯತ್ನ ಮಾಡಬೇಕಲ್ಲ, ಒಂದೇ ಥರ ತಿನ್ನೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಬೋದು, ಅದಕ್ಕೆ ನಾವು ಏನೇನಾದ್ರು ಪ್ರಯತ್ನ ಪಡೋಣ, ಚೆನ್ನಾಗಿದ್ದರೆ ಶೇರ್ ಮಾಡೋಣ, ಬೇರೆಯವರು ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ಆಗಲಿ, ಇದನ್ನು ಮುಚ್ಚಿಡೋಣ ಫ್ರೆಂಡ್ಸ್. ಇವಾಗ ಕುದೀತಾ ಇದೆ, ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಚಿಕನ್ಗೆ ಸ್ವಲ್ಪ ಹಾಕಿದ್ದೀನಲ್ವ, ಇದಕ್ಕೆ ಸ್ವಲ್ಪ ಹಾಕೋಣ, ನೋಡ್ಕೊಂಡು ಹಾಕಬೇಕು, ಸ್ವಲ್ಪ ಬೇಯಲಿ ಫ್ರೆಂಡ್ಸ್. ಅದು ರೆಡಿಯಾಗೋವರೆಗೂ ನಾನು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಮೊಸರು ಬಜ್ಜಿಗೆ ಇವಾಗ ಈರುಳ್ಳಿ ಮತ್ತು ಸೌತೆಕಾಯಿ ಇಷ್ಟನ್ನು ಸಣ್ಣಕ್ಕೆ ಹಚ್ಕೊಂಡು ಅದಕ್ಕೆ ಮೊಸರು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಾಕಿದ್ರೆ ಮೊಸರು ಬಜ್ಜಿ ಮುಗೀತು. ಉಪ್ಪು ಈಗಲೇ ಹಾಕಲ್ಲ, ಊಟ ಮಾಡಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಮೊಸರು ಬಜ್ಜಿ ರೆಡಿ. ಗಟ್ಟಿ ಮೊಸರು, ನೀರು ಹಾಕಲ್ಲ ಇದಕ್ಕೆ, ಚೆನ್ನಾಗಿರುತ್ತೆ ನೋಡಿ. ಒಂದು ಕಡೆ ನನ್ನ ಮೊಳಕೆ ಕಾಳು ಸಾರು ಕೂಡ ರೆಡಿ ಆಯಿತು. 2 ದಿನ ಇಟ್ಕೋಬೇಕಾಗಿತ್ತು ಮೊಳಕೆ ಕಾಳು, ಒಂದೇ ಸಲ ಹಾಕ್ಬಿಟ್ಟಿದ್ದೀನಿ. ಕಾಳುಗಳು ನಮ್ಮ ಮನೇಲಿ ಎಷ್ಟು ಹಾಕಿದ್ರು ತಿಂದ್ಬಿಡ್ತಾರೆ ಒಂದೇ ಟೈಮ್ಗೆ. ನನ್ನ ಮಗ, ನನಗೂ ಇಷ್ಟ, ನನ್ನ ಮಗನಿಗೆ ಇಷ್ಟ. ನಮ್ಮ ಮನೆಯವರೇನಷ್ಟು ಕಾಣ್ತೀನಲ್ಲ, ನನಗೆ ನನ್ನ ಮಗನಿಗೆ ಇಬ್ಬರಿಗೂ ಇಷ್ಟ. ಇದಾವಲ್ಲ ಇವು, ಹಿಂಗೆ ಹಾಕೊಂಡು ತಿಂದ್ಬಿಡೋದು ಕಾಳು. ಗಟ್ಟಿಗೆ ಮಾಡಿದ್ದೀನಿ, ಸ್ವಲ್ಪ ಚಪಾತಿಗೆ ಮುದ್ದೆಗೆ ಆಗುತ್ತೆ ಅಂತ. ಇದನ್ನು ಹಂಗೆ ಮುಚ್ಚಿಡೋಣ. ಇದು ಇವಾಗಲ್ಲ, ರಾತ್ರಿಗೆ ಫ್ರೆಂಡ್ಸ್. ನೋಡಿ ಇದು ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ಮುಕ್ಕಾಲು ಭಾಗ ಬೆಂದಿದೆ ಅಲ್ಲ, ಇವಾಗ ಇದನ್ನು ಇದಕ್ಕೆ ಚಿಕನ್ ಬೇಯಿಸ್ಕೊಂಡಿದ್ನಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಫುಲ್ಲು. ಓಕೆನಾ? ಇವಾಗ ಇದನ್ನು ತಿರುಗಿಸ್ತಾಯಿದ್ದೀನಿ, ಮುಗೀತು. ಅದು ಚೆನ್ನಾಗಿ ಅಳ್ಕೊಳ್ಳಿ ಅನ್ನ, ಆಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇದಕ್ಕಿಷ್ಟೇ ಖಾರ, ಜಾಸ್ತಿ ಹಾಕಿಲ್ಲ ನಾನು. ಆಮೇಲೆ ಖಾರ ಜಾಸ್ತಿ ತಿನ್ನಲ್ಲ. ಇದಕ್ಕೆ ಬೇಕಾದ ಚಿಕನ್ ಪುಡಿ ಹಾಕ್ಬೋದು, ಗರಂ ಮಸಾಲೆ, ಚಿಕನ್ ಪೌಡ್ರು ಏನೂ ಹಾಕಿಲ್ಲ. ಮೆಣಸು ಪೌಡರು ಮತ್ತು 1, 2, 3 ಅಷ್ಟು ಮೆಣಸಿನ್ಕಾಯಿ ಅಷ್ಟೆ. ಇದಕ್ಕೆ ಮುಚ್ಚಿಡೋಣ. ನಿಂಬೆಹಣ್ಣು ರಸ ಹಾಕಿದರೆ ಇನ್ನೂ ಚೆನ್ನಾಗಿರೋದು, ಆದರೆ ನಿಂಬೆಹಣ್ಣು ಇಲ್ಲ. ಕಡಿಮೆ ಉರಿ ಮಾಡಿ ಮುಚ್ಚೋಣ. ಇವಾಗ ತಿಂತಾಯಿದ್ದೀನಿ, ಇನ್ನೂ ಅದು ಅಳ್ಳಬೇಕು ಚೆನ್ನಾಗಿ. ಇನ್ನೂ ಗಂಜಿ ಎಲ್ಲ ಹಂಗಂಗೆ ಇತ್ತು, ಯಾಕೆಂದರೆ ನಾಷ್ಟ ಮಾಡಿರಲಿಲ್ಲ, ತುಂಬ ಲೇಟಾಗಿ ಹೋಗಿತ್ತು, ಹೊಟ್ಟೆ ಹಸುವಾಗ್ತಾಯಿತ್ತು ಅಂತ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ಬರೂ ಇನ್ನೂ ಸ್ವಲ್ಪ ಹಂಗಂಗೆ ಇತ್ತು ಗಂಜಿ, ಹಂಗೆ ಹಾಕೊಂಡು ತಿಂತಾಯಿದ್ವಿ. ಸ್ವಲ್ಪ ಹಂಗೆ ಟೇಸ್ಟ್ ನೋಡೋಣ ಅಂದ್ಬಿಟ್ಟು. ಚೆನ್ನಾಗಿತ್ತು ಟೇಸ್ಟು, ಖಾರ ಎಲ್ಲ ಮೀಡಿಯಮ್ ಆಗಿತ್ತು. ನಾನು ಜೊತೆಗೆ ಕಾಳು ಹಾಕ್ಕೊಂಡಿದ್ದೀನಿ ನೋಡಿ ನೆಂಚ್ಕೊಳ್ಳೋಕ್ಕೆ. ಹಿಂಗೆ ಕಾಳು ಸಾಂಬಾರು, ಈ ಮೊಳಕೆ ಕಾಳು ಸಾಂಬಾರು ಅಂದರೆ ಭಾರಿ ಇಷ್ಟ ನನಗೆ ನನ್ನ ಮಗನಿಗೆ. ಹಾಗಾಗಿ ನಾನು ಅದನ್ನು ಬಿಸಿಲೇ ತಿಂತಾಯಿದ್ದೀನಿ. ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು. ಖಾರ ನಮಗೆ ಕಡಿಮೆನೇ ಇರಬೇಕು, ಹಂಗಾಗಿ ಕಡಿಮೆನೇ ಇತ್ತು. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇದು ಹಾಕೋದು. ಮೆಣಸಿನ್ಕಾಯಿ ಚಪ್ಪಲ್ಲು ಡೈಲಿ ಯೂಸ್ಗೆ ಅಂದ್ಬಿಟ್ಟು ಬುಕ್ ಮಾಡಿದೆ. ಮಿತ್ರದಲ್ಲಿ ಆಫರ್ ಇತ್ತು ಅಂದ್ಬಿಟ್ಟು, ಅದು ಹೆಂಗಾಯ್ತು ಏನೋ ಗೊತ್ತಿಲ್ಲ, ನೋಡುವ. ಇದರಲ್ಲಿ ಚೆನ್ನಾಗಿವಾಗ ಚಿಕ್ಕ ಸೈಜ್ ಬುಕ್ ಮಾಡ್ಬಿಟ್ಟಿದ್ದೀನ, ನೋಡ್ತೀನಿ, ನೋಡಿದ್ರೆ ಗೊತ್ತಾಯ್ತು ಅದೇ ಚಿಕ್ಕದು ಅಂತ. ಹಾಕಿ ನೋಡುವ, ಇಲ್ಲಾಂದರೆ ವಾಪಸ್ ಮಾಡಿದೆ. ಒಳ್ಳೆ ನೋಡಿದ್ರೆ ಗೊತ್ತಾಯ್ತು ಅದೇ ನನಗೆ
ಬುಕ್ ಮಾಡಿಬಿಟ್ಟಿದ್ದೀನಿ. 6 ಮಾಡಬೇಕಾಗಿತ್ತು. ಓಪನ್ ಮಾಡೋಕ್ಕೆ ಮುಂಚೆ ಹಾಕಿ ನೋಡ್ದ. ಇಲ್ಲ ಪರವಾಗಿಲ್ಲ. 1/4 ಇಂಚು ಒಟ್ಟಿನಲ್ಲಿ 6 ಬುಕ್ ಮಾಡಿದ್ದಿದ್ರೆ 6 ಬುಕ್ ಮಾಡಿದ್ದಿದ್ರೆ ಕರೆಕ್ಟಾಗುತ್ತೆ ಅನಿಸುತ್ತೆ. ನನ್ನ ಕಾಲು ಮೊದಲೇ ಚಿಕ್ಕದು. ಅಪ್ಪ ಸರಿ ಹೋಗ್ಬೋದು ಅಷ್ಟೇ. ಇಷ್ಟು ಮುಂದಕ್ಕೆ ಹಿಂಗೆ ಎಳ್ಕೋಬೇಕು, ಕರೆಕ್ಟಾಗುತ್ತೆ. ನೋಡಿ 360. 6 ಮಾಡಬೇಕೈತೆ. ಏನು ಮಾಡೋದು, ವಾಪಸ್ ಇಲ್ಲ. ಬೇಡ, ವಾಪಸ್ ಮಾಡಿಬಿಡೋಣ. ವಾಪಸ್ ಮಾಡಿಬಿಟ್ಟು 6 ಮಾಡೋಣ. ಸೈಜು ತುಂಬ ಚಿಕ್ಕದಾಗೋಯ್ತು, ಅದಕ್ಕೆ ತಗೊಳಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅದಕ್ಕೆ ತಕ್ಕಂತೆ ತಗೋಬೇಕಲ್ವ. ನೋಡಿ ಅವ್ರು ಹೆಂಗೆ ಕೊಟ್ಟಿರೋ ಹಂಗೆ ಕೊಡೋಣ ಪಾಪ ಅಲ್ವಾ. ನಾವು ಗಲೀಜು ಮಾಡಿಕೊಟ್ರೆ ಸರಿ ಹೋಗಲ್ಲ. ವೈಟ್ ಬೇರೆ ಹಿಂಗೆ ಹಾಕಿದ್ರು, ಇದನ್ನು ಕಲರ್ ಹಾಕಿದ್ರು. ಇದನ್ನು ಹಿಂಗೆ ಕ್ಲೋಸ್ ಮಾಡೋಣ. ನೋಡಿ ಇದಕ್ಕೆ ಹಾಕ್ಬಿಟ್ಟು ಹಿಂಗೆ ಕೊಡ್ತೀವಿ ಅಲ್ವಾ. ಈಗ ಎಕ್ಸ್ಚೇಂಜ್ ಹಾಕೋಣ. ಒಂದೊಂದ್ಸಲ ಜಾಸ್ತಿ ದೊಡ್ಡದು ಬಂದಿರುತ್ತೆ ಅಂದ್ಬಿಟ್ಟು ಈ ಸಲ ಒಂದಿನ ಚಿಕ್ಕರೆ ಮಾಡಿದೆ, ಅದೇ ನಾವು ಚಿಕ್ಕರೆ ಬಂದ್ಬಿಟ್ಟು ಇವಾಗ ಇದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ನಾಳೆ ಬರ್ತಾರೋ ಏನೋ ಗೊತ್ತಿಲ್ಲ, ಕೊಟ್ಬಿಟ್ಟು ಇನ್ನೊಂದು ಇಂಚ್ ಜಾಸ್ತಿ ತಗೊಳ್ಳೋಣ. 36 ಇದೆ, 37 ಮಾಡಿದ್ರೆ ಕರೆಕ್ಟಾಗಿ ಬರ್ಬೋದು ಅನಿಸುತ್ತೆ. ನೋಡಿ ಇವನಿಗೂ ಬಿರಿಯಾನಿ ಹಾಕಿದ್ದೀನಿ, ತಿಂದ್ಬಿಟ್ಟು ಮಲ್ಕೊಂಡ. ಎಲ್ಲಿ ಮಲಗಿದೆ? ಎಲ್ಲಿ ಮಲಗಿದ್ರು ಓಡ್ ಬಂದ್ಬಿಡ್ತಾನೆ ಬಾಗಿಲು ತೆಗೆದ ತಕ್ಷಣ. ಹಾಂ ಓಯ್ ರಾಮು, ಇವನ ಹೆಸರು ಏನಿತ್ತೋ ಏನೋ ಗೊತ್ತಿಲ್ಲ. ನಾನು ಮಾತ್ರ ನಮ್ಮ ಮನೆಗೆ ಬಂದಮೇಲೆ ರಾಮು ಅಂತ ಕರೆದಿದ್ದೀನಿ. ರಾಮು ಏನೇ ಆಗಲಿ ನಾಯಿಗಿರೋ ನಿಯತ್ತು ಯಾರಿಗಿರಲ್ಲ ಬಿಡ್ರಿ. ಆಗ್ತಾಯಿದ್ರು ಕೇಳಲ್ಲ. ಏನೋ ಒಂದಿನ ಹಾಕಿದ್ಕೆ ಇಲ್ಲೇ ಇರ್ತಾನೆ ನನ್ನ ಜೊತೆನೆ. ರಾಮು ಇಸ್ಕೊಬಿಟ್ಟವನೆ. ಇಲ್ಲಿಗೆ ಬಂದಮೇಲೆ ಅವನಿಗೆ ಬಿ ಪಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡ್ಕೊಂಬಂದವ್ರೆ. ಕಿವಿ ಕಟ್ ಮಾಡ್ತಾರೆ ನೋಡಿ, ಕಿವಿ ಕಟ್ ಮಾಡ್ತಾರೆ. ಕೋಪ ಅವನಿಗೆ ಆಪ್ರೇಷನ್ ಮಾಡಿಸ್ಬಿಟ್ರಲ್ಲ ನನ್ನ ಅಂತ. ಕಿವಿ 2 ಸಲ ಕಟ್ ಮಾಡೋರು. 2 ಸಲ ಆಪ್ರೇಷನ್ ಮಾಡಿದ್ರು ನಿನಗೆ ರಾಮು? 2 ಸಲ ಆಪ್ರೇಷನ್ ಮಾಡಿದ್ರ? 2 ಸಲ ಮಾಡಿದ್ರ? ಬಾಯ್ಲಿ ರಾಮು, ಹಿಂಗೆ ಆಟ ಆಡ್ಸಿದ್ರೆ ಚೆನ್ನಾಗಿ ಆಟಾಡ್ತಾನೆ. ಕಚ್ಚಿಬಿಡ್ತದೆ ಅಂತ ಭಯ. ಇವರು ಈಗ ಆಪ್ರೇಷನ್ ಮಾಡಾದ್ಮೇಲೆ ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಹಾಕಿ ಕಳಿಸಿರ್ತಾರೆ. ಆದ್ರೂ ಸ್ವಲ್ಪ ಭಯ. ಬೇರೆ ನಾಯಿಗಳ ಜೊತೆ ಹೋಗಿ ಕಚ್ಚಿಸ್ಕೊಬರೋದು ಎಲ್ಲ ಮಾಡ್ತಾನಲ್ಲ. ಆಟ ಆಡ್ಬೇಕಾದ್ರೆ ಹಿಂಗೆ ಎಲ್ಲೋ ಬಾಯೊಳಗೆ ಹಾಕ್ಬಿಡ್ತಾನೆ. ನಮ್ಮ ಕೈಯ ಕಚ್ಕಿಚ್ಬಿಟ್ರಿ ಅಂತ ಭಯ. ಇದ್ಯಾವುದಿದು ನಾಟಕ? ಫ್ರೆಂಡ್ಸ್, ಇವನಿಗೆ ಎಲ್ಲಿ ನೋಡಿದ್ರು ಒಂಚೂರು ಕೊಬ್ಬಿಲ್ಲ. ಇಲ್ಲಿ ನೋಡಿ ಹಿಂಗೆ ಸ್ಕಿನ್ನು ಹೆಂಗೆ ಹೇಳಿದ್ರು ಬರುತ್ತೆ. ಅದು ಯಾಕಾದ್ರೆ ತಿಂತಾನೇ ಇರ್ತಾನೆ ಏನೇನೇನೇನೇನು. ಆದ್ರೂ ಇಲ್ಲಿ ನೋಡಿ ಹೆಂಗಿರ್ತಾನೆ. ನಾವು ನಮಗೆ ಕೊಳೆ ಸುತ್ತ ಕೊಬ್ಬು ತುಂಬ್ಕೊಂಡಿರುತ್ತೆ, ಹೊಟ್ಟೆ ಸುತ್ತ, ಕೈಯಲ್ಲಿ ಕಾಲಲ್ಲೆಲ್ಲ. ಇಲ್ಲಿ ನೋಡ್ರಿ ಇವನಿಗೆ ಅಂತಲ್ಲ, ಈ ನಾಯಿಗಳಿಗೆ ಬೆಕ್ಕುಗಳಿಗೆ ಯಾಕೆ ಅಂದರೆ ಅವರು ಓಡ್ತಾ ಇರೋದು, ಆಟ ಆಡ್ತಿರೋದು, ಹಂಗೆ ಮಾಡ್ತಿರ್ತಾರಲ್ಲ, ಆ್ಯಕ್ಟಿವ್ ಆಗಿರೋದು ಯಾವಾಗಲೂ
ನಿದ್ದೆನೂ ಮಾಡ್ತಾ ಇರ್ತಾನೆ ಯಾವಾಗಲೂ. ಅದಕ್ಕೆ ಅವರು ದಪ್ಪ ಆಗಲ್ಲ, ನಮ್ಗಳ ಥರ ಅಲ್ಲ. ನಾವು ತಿಂದ್ಬಿಟ್ಟು ಒಂದು ಕಡೆ ಕೂತ್ಕೊಳ್ಳೋದು ಆ ಥರ ಮಾಡ್ತಿರ್ತೀವಲ್ಲ, ಅದಕ್ಕೆ ಕೊಬ್ಬು ಬೆಳೆಸುತ್ತೆ ಅನಿಸುತ್ತೆ. ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ ನೋಡಿ ಹೆಂಗೆ. ಒಂಚೂರು ಕೊಬ್ಬಿಲ್ಲ ಇಲ್ಲೂ. ಸಾಕಿರೋ ನಾಯಿಗಳೇ ಇರುತ್ತೆ, ಈ ಥರ ಬೀದಿ ನಾಯಿಗಳಲ್ಲಿ ಒಂಚೂರು ಕೊಬ್ಬಿರಲ್ಲ. ಗುಡ್ ಬಾಯ್ ಇವನು. ಬಾಯ್ ಬಾಯ್ ಹೇಳು ರಾಮು. ಬಾಯ್ 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 ಬಾಯ್. ಅಲ್ಲಿ ನೋಡ್ರಿ, ಒಂದ್ಸಲಿ ಬ್ರಷ್ ಮಾಡಲ್ಲ ಅವನು, ಒಂದು ದಿನ ಬ್ರಷ್ ಮಾಡಲ್ಲ, ಹಿಂಗಿರ್ತಾನೆ ನೋಡ್ರಿ. ಎಲ್ಲ ಒಂದು ಹಿಂಗೈತೆ ಎಲ್ಲೂ.